ಎಲ್ಲರಿಗೂ ನಮಸ್ತೆ. ನೋಡಿ, ಐದನೇ ಕ್ಲಾಸಿಂದನೇ ಯಾವ ರೀತಿ ಮಕ್ಕಳು UPSC ಎಕ್ಸಾಮ್ಗೆ ರೆಡಿ ಆಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ? ಸುಮಾರು ಜನ ಮಕ್ಕಳು ರಾಜ್ಯಾದ್ಯಂತ ನವೋದಯ ಎಕ್ಸಾಮ್ ಬರ್ತಿದ್ದೀರಾ, ಎಲ್ಲ ಬರ್ದ್ಬಿಟ್ಟು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ಆಯ್ತಾ? ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ ರಿಸಲ್ಟ್. ಆಯ್ತಾ? ಕಟ್ ಆಫ್ ಮಾರ್ಕ್ಸ್ ಎಲ್ಲ ನೋಡೋದ್ರಿಂದ ಮತ್ತೆ ಎಲ್ಲ ಸೆಲ್ಫ್ ಎವಾಲ್ಯೂಷನ್ ಮಾಡ್ಕೊಂಡಿರ್ತೀರ, ಆಲ್ರೆಡಿ ರಿಸಲ್ಟ್ ಗೊತ್ತಾಗಿರುತ್ತೆ. ಆಯ್ತಾ? ನೋಡಿ, ನವೋದಯ ಪಾಸ್ ಆದರೆ ನವೋದಯ ಸ್ಕೂಲ್ಗೆ ಹೋಗಿ, ನವೋದಯ ಪಾಸ್ ಆಗಲಿಲ್ಲ ಅಂದರೆ ಡೋಂಟ್ ವರಿ, ನಾನಿದ್ದೀನಿ. ಆಯ್ತಾ? ಅದರಿಂದ ಧೈರ್ಯವಾಗಿರಿ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪೂರ್ತಿ ಮಂಡ್ಯ ಜಿಲ್ಲೆಯಲ್ಲಿ 3187 ಜನ ಮಕ್ಕಳು ಎಕ್ಸಾಮ್ ಬರ್ದಿದ್ದಾರೆ. ಆಯ್ತಾ? ಪೂರ್ತಿ ಮಂಡ್ಯ ಡಿಸ್ಟ್ರಿಕ್ಟ್ಸಲ್ಲಿ 3187 ಮಕ್ಕಳು ಎಕ್ಸಾಮ್ ಬರ್ದಿದ್ದಾರೆ. ಅದರಲ್ಲಿ 80 ಮಕ್ಕಳು ಮಾತ್ರ ಕ್ವಾಲಿಫೈ ಆಗ್ತಾರೆ. ಅದೆಲ್ಲರಿಗೂ ಗೊತ್ತಿದೆ. ಆಯ್ತಾ? ಅಂದರೆ 7013. ಆಯ್ತಾ? ಅದರಲ್ಲಿ 80 ಮಕ್ಕಳು ಮಾತ್ರ ಕ್ವಾಲಿಫೈ ಆಗ್ತಾರೆ. ಇನ್ನು 3107 ಮಕ್ಕಳು ಕ್ವಾಲಿಫೈ ಆಗಲ್ಲ. ಇದು ಫ್ಯಾಕ್ಟು, ಇದು ವಾಸ್ತವ, ಇದು ಪೇರೆಂಟ್ಸ್ಗೆ ಅರ್ಥ ಆಗಿರಬೇಕು. ಯಾಕಂದ್ರೆ ಸೀಟ್ ಇರೋದೇ 80, ಏನು ಮಾಡೋಕ್ಕಾಗಲ್ಲ, ಮಕ್ಳು ಏನು ಮಾಡೋಕ್ಕಾಗಲ್ಲ, ಅಥವಾ ಕೋಚಿಂಗ್ ಸೆಂಟ್ರಲ್ಲಿ ಯಾರು ಪಾಠ ಮಾಡ್ತಾರೆ ಅವರು ಏನು ಮಾಡೋಕ್ಕಾಗಲ್ಲ. ಸೀಟ್ ಇರೋದೇ 80. 3187 ಮಕ್ಕಳಲ್ಲಿ 80 ಮಕ್ಕಳು ಮಾತ್ರ ಕ್ವಾಲಿಫೈ ಆಗ್ತಾರೆ. ಇನ್ನು 3107 ಮಕ್ಕಳು ಕ್ವಾಲಿಫೈ ಆಗಲ್ಲ, ಯಾಕೆಂದ್ರೆ ಸೀಟ್ ಇರೋದೇ ಅಷ್ಟು. ಆಯ್ತಾ? ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ, ರಾಜ್ಯದಲ್ಲಿ ಸುಮಾರು ಒಂದು 500 ನವೋದಯ ಕೋಚಿಂಗ್ ಸೆಂಟರ್ ಇದೆ. ಆಯ್ತಾ? ಒಂದು ಅಂದಾಜು ಇನ್ ಅಂಡ್ ಅರೌಂಡು 500 ನವೋದಯ ಕೋಚಿಂಗ್ ಸೆಂಟ್ರಲ್ ಇದೆ. ಅಲ್ಲೆಲ್ಲ ಮ್ಯಾಥ್ಸ್ ಎಲ್ಲ ಪಾಠ ಮಾಡ್ತಾ ಇರ್ತಾರೆ, ನಮ್ಮಂಥವ್ರು ಯಾರೋ ಪಾಠ ಮಾಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಕರ್ಕೊಬಂದು ಮಂಡ್ಯ ನವೋದಯ ಸ್ಕೂಲ್ಗೆ ಎಕ್ಸಾಮ್ ಬರ್ಸಿ. ಆಯ್ತಾ? ಪೂರ್ತಿ ರಾಜ್ಯದಲ್ಲಿರೋ ಕೋಚಿಂಗ್ ಸೆಂಟ್ರು ಟೀಚರ್ಸ್ನೆಲ್ಲ ಕರ್ಕೊಬಂದು ಮಂಡ್ಯ ನವೋದಯ ಸ್ಕೂಲ್ಗೆ ಎಕ್ಸಾಮ್ ಬರ್ಸಿ. ಎಷ್ಟು ಜನ ಪಾಸ್ ಆಗ್ತಾರೆ? ಈಗ ಬರೀ ಟೀಚರ್ಸ್ ಎಕ್ಸಾಮ್ ಬರ್ದಿದ್ರೆ ಎಷ್ಟು ಜನ ಪಾಸ್ ಆಗ್ತಾರೆ ಅಂದರೆ 85 ಜನ ಪಾಸ್ ಆಗೋದು. ಏನಕ್ಕೆ ಅಂದರೆ ಸೀಟ್ ಇರೋದೇ ಅಷ್ಟು, ಯಾರು ಏನು ಮಾಡೋಕ್ಕಾಗಲ್ಲ. ಇದೊಂದು ರೀತಿ ವಿಮಾನ ಇದೆಯಲ್ಲ, ವಿಮಾನದಲ್ಲಿ ಸೀಟ್ಸ್ ಇದೆಯಲ್ಲ, ಆ ರೀತಿ. ಆಯ್ತಾ? ಒಬ್ರನ್ನೂ ಎಕ್ಸ್ಟ್ರಾ ತಗೊಳಕ್ಕಾಗಲ್ಲ. ಎಷ್ಟು ಸೀಟ್ ಇದೆ? 80 ಸೀಟ್ ಇದ್ರೆ 80 ಸೀಟ್ ಮಾತ್ರ ಟ್ರಾವೆಲ್ ಮಾಡ್ಬೋದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೋದು. ಆಯ್ತಾ? ಇದೊಂದು ರೀತಿ, ಇದೇನು ಪಂಚಲಿಂಗೇಶ್ವರ ಬಸ್ ಅಲ್ಲ, ಅಥವಾ ಪ್ಯಾಸೆಂಜರ್ ಟ್ರೈನ್ ಅಲ್ಲ, ಇಷ್ಟ ಬಂದಂಗೆ ಒಂದು 4 ಜನ ಇರಲಿ, ಇನ್ನೊಂದು 5 ಜನ ಎಕ್ಸ್ಟ್ರಾ ತಗೊಳ್ಳೋದು, ಆ ರೀತಿ ಅಲ್ಲ. ಪಂಚಲಿಂಗೇಶ್ವರ ಬಸ್ಸು ಅಲ್ಲ, ಪ್ಯಾಸೆಂಜರ್ ಟ್ರೈನ್ ಅಲ್ಲ. ಇದೊಂದು ರೀತಿ ಫ್ಲೈಟ್ ಇದ್ದಂಗೆ, ವಿಮಾನ ಇದ್ದಂಗೆ. 80 ಸೀಟ್ ಇದ್ರೆ 80 ಸೀಟ್ ಮಾತ್ರ ತಗೊಳ್ತಾರೆ ಅವರು. ಆಯ್ತಾ? ಅದರಿಂದ ನೀವೆಲ್ಲ ಧೈರ್ಯವಾಗಿರಿ. ನೋಡಿ, ಪೂರ್ತಿ ಮಂಡ್ಯ ಜಿಲ್ಲೆಯಲ್ಲಿ 3107 ಮಕ್ಕಳು ಯಾರು ಕ್ವಾಲಿಫೈ ಆಗಿಲ್ಲ, ಅವರೆಲ್ಲ ಧೈರ್ಯವಾಗಿರಿ. ನಿಮ್ಮ ಜೊತೆ ನಾನೇ ಇದ್ದೀನಿ. ಆಯ್ತಾ? ನಿಮ್ಮನ್ನೆಲ್ಲ UPSC ಎಕ್ಸಾಮ್ಗೆ ರೆಡಿ ಮಾಡ್ತೀನಿ. ಪೂರ್ತಿ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು 5ನೇ ಕ್ಲಾಸ್ ನವೋದಯ ಎಕ್ಸಾಮ್ ಬರ್ದಿರ್ತಾರೆ. ಆಯ್ತಾ? ಎಕ್ಸಾಮಲ್ಲಿ ನೋಡಿ, ಸುಮಾರು ಜನ ಮಕ್ಕಳು 60ರಿಂದ 65 ಮಾರ್ಕ್ಸ್ ತೆಗೆದಿರ್ತಾರೆ. ಆಯ್ತಾ? 80ಕ್ಕೆ ಹೇಳ್ತಾ ಇದ್ದೀನಿ, 80ಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. 80ಕ್ಕೆ, ಯಾಕಂದ್ರೆ 80 ಕ್ವಶನ್ ಇದೆ. 80 ಕ್ವಶನ್ಗೆ ಅಟೆಂಡ್ ಮಾಡಿರ್ತಾರೆ. ಅದ್ರಲ್ಲಿ ಸುಮಾರು ಜನ ಮಕ್ಕಳು 60ರಿಂದ 65 ಮಾರ್ಕ್ಸ್ ತೆಗೆದಿರ್ತಾರೆ. ಇನ್ನ ಸುಮಾರು ಜನ ಮಕ್ಕಳು 65ರಿಂದ 70 ಮಾರ್ಕ್ಸ್ ತೆಗೆದಿರ್ತಾರೆ. ಇನ್ನ ಒಂದಷ್ಟು ಮಕ್ಕಳು 70ರಿಂದ 75, ಇನ್ನ ಒಂದಷ್ಟು ಮಕ್ಕಳು 75ರಿಂದ 80. ಆಯ್ತಾ? ನೋಡಿ, 60ರಿಂದ 65 ಮಾರ್ಕ್ಸ್ ತೆಗೆದಿರ್ತಾರಲ್ಲ, 80 ಮಾರ್ಕ್ಸ್ಗೆ 60ರಿಂದ 65 ಮಾರ್ಕ್ಸ್ ತೆಗೆದಿರ್ತಾರಲ್ಲ, ಅವ್ರನ್ನೆಲ್ಲ ಗುಡ್ ಅಂತ ಹೇಳ್ಬೋದು. ಆಯ್ತಾ? ಗ್ರೇಡಿಂಗ್ ಸಿಸ್ಟಮ್ ಏನಾರ ಮಾಡಿದ್ರೆ ಅವ್ರನ್ನೆಲ್ಲ ಗುಡ್ ಅಂತ ಹೇಳ್ಬೋದು. 65ರಿಂದ 70 ತೆಗೆದಿರ್ತಾರಲ್ಲ, ಅವ್ರನ್ನೆಲ್ಲ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ರೆ ವೆರಿ ಗುಡ್ ಅಂತ ಹೇಳ್ಬೋದು. ಆಯ್ತಾ? ಪುನಃ 70ರಿಂದ 75 ಮಾರ್ಕ್ಸ್ ತೆಗೆದಿರ್ತಾರಲ್ಲ, ಅವ್ರನ್ನೆಲ್ಲ ಎಕ್ಸಲೆಂಟ್ ಅಂತ ಹೇಳ್ಬೋದು. ಈ ಮಕ್ಕಳನ್ನೆಲ್ಲ ಎಕ್ಸಲೆಂಟ್ ಅಂತ ಹೇಳ್ಬೋದು. 75ರಿಂದ 80 ತೆಗೆದಿರ್ತಾರಲ್ಲ, ಇವ್ರನ್ನೆಲ್ಲ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಆಯ್ತಾ? ನೋಡಿ, 60ಕ್ಕಿಂತ ಮಕ್ಕಳು ಕಡಿಮೆ ತೆಗೆದಿರ್ತಾರಲ್ಲ, 60 ಮಾರ್ಕ್ಸ್ಗಿಂತ ಯಾರು ಕಡಿಮೆ ತೆಗೆದಿರ್ತಾರೆ ಆ ಮಕ್ಕಳು ಆವ್ರೇಜ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಏನಕ್ಕೆ ಆವ್ರೇಜ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದೀನಿ? ಆವ್ರೇಜ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ, ಈ ಮಕ್ಕಳು ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಲ್ಲ. ಈ ಮಕ್ಕಳಿಗೆ ಕನ್ನಡ ಅಥವಾ ಇಂಗ್ಲೀಷ್ ಯಾವ್ದಾರ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಲ್ಲ. ಕನ್ನಡ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಲ್ಲ. ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಾರ ಎಕ್ಸಾಮ್ ಬರ್ದಿದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಓದ್ಬಿಟ್ಟಿರ್ತಾರೆ ಸುಮಾರು ಜನ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ಕನ್ನಡ ಆದರೆ ಕನ್ನಡ ತುಂಬ ಚೆನ್ನಾಗಿ ಓದ್ತಾರೆ, ಇಂಗ್ಲೀಷ್ ಆದರೆ ಇಂಗ್ಲೀಷ್ನ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. ಓದಿದ್ದು ಅರ್ಥ ಆಗಿರೋಲ್ಲ ಮಕ್ಳಿಗೆ. ಓದಕ್ಕೆ ಬರುತ್ತೆ, ಓದಿದ್ದನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರೋಲ್ಲ ಮಕ್ಳಿಗೆ. ಆ ಮಕ್ಕಳೆಲ್ಲ 60ಕ್ಕಿಂತ ಕಡಿಮೆ ತೆಗೆದಿರ್ತಾರೆ. ಆಯ್ತಾ? ನೋಡಿ, ಒಂದು ಸಲ ಕನ್ನಡ ಅಥವಾ ಇಂಗ್ಲೀಷು ಓದಿದ್ದನ್ನ ಅರ್ಥ ಆಗಲಿಲ್ಲ ಅಂದರೆ ಪ್ಯಾಸೇಜಲ್ಲಿ 7ರಿಂದ 8 ಮಾರ್ಕ್ಸ್ ಇರ್ತಾರೆ. ಆಯ್ತಾ? ಪ್ಯಾಸೇಜಲ್ಲಿ 7ರಿಂದ 8 ಮಾರ್ಕ್ಸ್ ತೆಗಿತಾರೆ. ಮ್ಯಾಥ್ಸು ಅಷ್ಟೇ. ಮ್ಯಾಥ್ಸು ಡೈರೆಕ್ಟಾಗಿ 2 + 2 = 4 ಅಂತ ಕೊಡಲ್ಲ.
20 ಕಿತ್ಲೆ ಹಣ್ಣು ಇತ್ತು, ಆಯ್ತಾ, 15 ಮಾವಿನ ಹಣ್ಣು ಇತ್ತು, ಆಯ್ತಾ, ಇದ್ರ ಕಾಸ್ಟ್ ಪ್ರೈಸ್ ಇಷ್ಟು, ಇದ್ರ ಕಾಸ್ಟ್ ಪ್ರೈಸ್ ಇಷ್ಟು, ಇದ್ರ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ, ಈ ರೀತಿ ಕತೆ ರೂಪದಲ್ಲಿ ಕೊಟ್ಟಿರೋದ್ರಿಂದ ಮ್ಯಾಥ್ಸ್ ಮಕ್ಳಿಗೆ ಅರ್ಥ ಆಗಲ್ಲ. ಪ್ಯಾಸೇಜೇ ಅರ್ಥ ಆಗಿಲ್ಲ ಅಂದ್ರೆ ಮ್ಯಾಥ್ಸು ಅರ್ಥ ಆಗಲ್ಲ. ಆಗೇನ್ ಮಾಡ್ತಾರೆ, ಪ್ಯಾಸೇಜ್ ಅಲ್ಲಿ 7ರಿಂದ 8 ಮಾರ್ಕ್ಸ್ ತೆಗೆದಿರ್ತಾರೆ. ಮ್ಯಾಥ್ಸ್ ಅಲ್ಲೂ ಅಷ್ಟೇ 7ರಿಂದ 8 +or -2 ಆಗುತ್ತೆ. ಆಯ್ತಾ, ಮಕ್ಳೇನಾರ ಇನ್ನೂ ಲ್ಯಾಂಗ್ವೇಜ್ ಮೇಲೆ ಏನಾರ ಗ್ರಿಪ್ ಇಲ್ಲ ಅಂದಿರ +or -2 ಆಗುತ್ತೆ. 7ರಿಂದ 8 ಆಗಿರುತ್ತೆ ಮ್ಯಾಥ್ಸ್ ಅಲ್ವೇ. ಆಯ್ತಾ, ಮೆಂಟಲ್ ಅಬಿಲಿಟಿಲಿ ಇನ್ನೊಂದು ಅರೌಂಡ್ ಒಂದು 36 ತೆಗಿರ್ತಾರೆ. ಆಯ್ತಾ, ಮೆಂಟಲ್ ಎಬಿಲಿಟಿಲಿ ಇನ್ನೊಂದು ಅರೌಂಡ್ 36 ತೆಗಿರ್ತಾರೆ. ಇವರು ಓವರ್ ಆಲ್ ಮಾರ್ಕ್ಸು 50ರಿಂದ 60 ಆಸಿಲೇಟ್ ಆಗ್ತಾ ಇರುತ್ತೆ. ಆಯ್ತಾ, ಈ ಮಕ್ಳದು ಯಾವ ಮಕ್ಳದು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರೋಲ್ಲೋ ಆ ಮಕ್ಳದೆಲ್ಲ 50ರಿಂದ 60 ಆಸಿಲೇಟ್ ಆಗ್ತಾ ಇರುತ್ತೆ. ಈ ರೇಂಜಲ್ಲಿ ಇರುತ್ತೆ ಮಕ್ಕಳು. ಕಾರಣ ಅಂದ್ರೆ ಅದೇನೆ, ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇರಲ್ಲ, ಓದಿದ್ದು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರಲ್ಲ. ಆ ಥರ ಇದ್ದಾಗ ಈ ಪರಿಸ್ಥಿತಿ ಇರುತ್ತೆ. ಆಯ್ತಾ, ಆದ್ರಿಂದ ಯಾವ ಮಕ್ಕಳು 60ಕ್ಕಿಂತ ಕಡಿಮೆ ತೆಗೆದಿದ್ದಾರೆ, ಯಾವ ಮಕ್ಕಳು 60ಕ್ಕಿಂತ ಕಡಿಮೆ ತೆಗೆದಿದ್ದಾರೆ ಆ ಮಕ್ಕಳಿಗೆ ಲ್ಯಾಂಗ್ವೇಜ್ ಮೇಲೆ ಟ್ರೈನಿಂಗ್ ಕೊಡಬೇಕು. ಆಯ್ತಾ, ಓದಿ ಅರ್ಥ ಮಾಡ್ಕೊಂಡು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕು. ಆಯ್ತಾ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸದ್ಯಕ್ಕೆ ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ಮತ್ತೆ ಯಾವ ಮಕ್ಕಳು 60ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಆ ಮಕ್ಕಳು UPSC ಎಕ್ಸಾಮ್ಗೆ ಟ್ರೈನಿಂಗ್ ತಗೋಬಹುದು. ಆಯ್ತಾ, ನವೋದಯ ಸಿಲೆಬಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ನವೋದಯ ಸಿಲೆಬಸ್ಸು ಔಟ್ಡೇಟೆಡ್ ಆಗಿ 10 ವರ್ಷ ಆಗಿದೆ. ಇದರ ಅರ್ಥ 10 ವರ್ಷದಿಂದ ನವೋದಯ ಸಿಲೆಬಸ್ ಅಪ್ಡೇಟ್ ಆಗಿಲ್ಲ. ಆಯ್ತಾ, 1-2 ವರ್ಷದಿಂದ ನವೋದಯ ಮ್ಯಾಥ್ಸ್ನ ಅಪ್ಡೇಟ್ ಮಾಡಿದ್ದಾನೆ, ಅದನ್ನ ಇನ್ನ ಕಳಪೆ ಮಾಡ್ಬಿಟ್ಟಿದ್ದಾನೆ. ಆಯ್ತಾ, ಮೊದಲು ಡಿಫಿಕಲ್ಟಿ ಲೆವೆಲ್ನ ಕಡಿಮೆ ಮಾಡಿಬಿಟ್ಟು ಇನ್ನು ಕಳಪೆ ಮಾಡಿದ್ದಾನೆ, ಅದ್ರ ಕ್ವಾಲಿಟಿನ ರೆಡ್ಯೂಸ್ ಮಾಡಿದ್ದಾನೆ. ಅವನೇನಾರ ಇನ್ನೊಂದೆರಡು ಸಬ್ಜೆಕ್ಟ್ ಏನಾರ ರೆಡ್ಯೂಸ್ ಮಾಡಿದ್ರೆ ಅದು ಮೊರಾರ್ಜಿ ಸ್ಕೂಲ್ ಸಿಲೆಬಸ್ ಇದೆಯಲ್ಲ ಆ ಲೆವೆಲ್ ಹೊರಟೋಗುತ್ತೆ. ಆಯ್ತಾ, ಆದ್ರಿಂದ ನವೋದಯ ಸಿಲೆಬಸ್ ಏನಕ್ಕಿದ್ರು ಈ ಸೈನಿಕ್ ಸ್ಕೂಲ್ ಸಿಲೆಬಸ್ಗೆ UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಅಂತ ತಿಳ್ಕೊಳ್ಳಿ. ಆಯ್ತಾ, ನವೋದಯ ಸಿಲೆಬಸ್ನ UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಅಂತ ತಗೊಳ್ಳಿ. ಈಗ ಏನು ಟ್ರೈನಿಂಗ್ ತಗೊಂಡಿದ್ದೀರಾ ನೀವು ಮೆಂಟಲ್ ಎಬಿಲಿಟಿ, ಪ್ಯಾಸೇಜ್ ಮತ್ತೆ ಮ್ಯಾಥ್ಸು, ಇದು ಸೈನಿಕ್ ಸ್ಕೂಲ್ ಸಿಲೆಬಸ್ಗೆ ಮೊದಲನೇ ಹೆಜ್ಜೆ ಆಗಿರುತ್ತೆ. ಆಯ್ತಾ, ಅಥವಾ UPSC ಎಕ್ಸಾಮ್ ತಗೊಳ್ಳೋಕೆ ಫೌಂಡೇಶನ್ ಆಗಿರುತ್ತೆ. ಇದನ್ನ UPSC ಎಕ್ಸಾಮ್ಗೆ ಫೌಂಡೇಶನ್ ಅಂತ ಕನ್ಸಿಡರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸೈನಿಕ್ ಸ್ಕೂಲ್ ಸಿಲೆಬಸ್ಗೆ ರೆಡಿ ಆಗಬೇಕು. ಆಯ್ತಾ, ಸಾಮಾನ್ಯವಾಗಿ ನವೋದಯ ಒಂದೇ ಅಟೆಂಪ್ಟ್ ಇರೋದು, ಚಾನ್ಸ್ ಇರೋದು. ಒಂದು ಸಲ ಮಕ್ಕಳು ಅಟೆಂಪ್ಟ್ ಮಾಡಿದ್ರೆ ಎಕ್ಸಾಮ್, ನೆಕ್ಸ್ಟ್ ಸಲ ಚಾನ್ಸ್ ಇರಲ್ಲ. ಸೈನಿಕ್ ಸ್ಕೂಲ್ ಸಿಲೆಬಸ್ ಇದೆಯಲ್ಲ, ಆ ಸೈನಿಕ್ ಸ್ಕೂಲು 2 ಅಟೆಂಪ್ಟ್ ಇರುತ್ತೆ. ಆಯ್ತಾ, ಈ ವರ್ಷನೂ ತಗೋಬಹುದು, ಮುಂದಿನ ವರ್ಷನೂ ತಗೋಬಹುದು. 2 ಅಟೆಂಪ್ಟ್ ಇದೆ. ಆದ್ರಿಂದ ಎಲ್ಲ ಮಕ್ಕಳು ಏನ್ ಮಾಡಿ ಅಂದ್ರೆ, ಯಾರ್ಯಾರು ನವೋದಯ ಕ್ವಾಲಿಫೈ ಆಗಲ್ಲ ಅಂತ ಅನ್ಕೋತೀರಾ, ಆಯ್ತಾ, ಯಾರು ಕ್ವಾಲಿಫೈ ಆಗಲ್ಲ ಆ ಮಕ್ಕಳೆಲ್ಲ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀರಿ. ಮುಂದಿನ ವರ್ಷನೇ ಇರುತ್ತೆ. ಈ ವರ್ಷ ಅಕಸ್ಮಾತ್ ಟ್ರೈನಿಂಗ್ ಏನೋ ತಗೊಂಡಿಲ್ಲ ಅಂದ್ರೆ ಆನ್ಲೈನ್ ಟ್ರೈನಿಂಗ್ ತಗೊಂಡು ಮುಂದಿನ ವರ್ಷನೇ ಎಕ್ಸಾಮ್ ಬರೀರಿ. ನವೋದಯ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫೌಂಡೇಶನ್ ಆದ್ರೆ ಸೈನಿಕ್ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಆಯ್ತಾ, ನವೋದಯ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫೌಂಡೇಶನ್ ಆಗಿದ್ರೆ ಸೈನಿಕ್ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಆದ್ರಿಂದ ಎಲ್ಲ ಮಕ್ಕಳು 5ನೇ ಕ್ಲಾಸಲ್ಲಿ ಬರುತ್ತಲ್ಲ ಸೈನಿಕ್ ಸ್ಕೂಲು, ಆ ಎಕ್ಸಾಮ್ ತಗೊಳ್ಳಿ. 2 ಅಟೆಂಪ್ಟ್ ಇರುತ್ತೆ, 2 ಅಟೆಂಪ್ಟ್ ಆಗಿ. ಆಯ್ತಾ, ಕ್ವಾಲಿಫೈ ಆದ್ರೆ ನೋಡಿ, ಅದು ಒಂದು ಡಿಸ್ಅಡ್ವಾಂಟೇಜ್ ಇದೆ ಸೈನಿಕ್ ಸ್ಕೂಲ್ದು. ಅದೇನಂದ್ರೆ ಫೀಸ್ ಇರುತ್ತೆ, 1.5 ಲಕ್ಷದಿಂದ 2 ಲಕ್ಷ ಗಂಟ ಫೀಸ್ ಇರುತ್ತೆ. ಆಯ್ತಾ, ನಿಮ್ಮ ಕೈಲಿ ಕಟ್ಟಕ್ಕಾದ್ರೆ, ಫೀಸ್ ಕಟ್ಟಕ್ಕಾದ್ರೆ ಸೈನಿಕ್ ಸ್ಕೂಲ್ಗೆ ಹೋಗ್ಲಿ. ಸೈನಿಕ್ ಸ್ಕೂಲ್ ಫೀಸ್ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ನೀವು 8ನೇ ಕ್ಲಾಸ್ಗೆ ಇನ್ನೊಂದ್ಸಲ ಬರುತ್ತೆ ಸೈನಿಕ್ ಸ್ಕೂಲ್ ಎಕ್ಸಾಮ್. ಆಯ್ತಾ, 8ನೇ ಕ್ಲಾಸ್ಗೆ ಪುನಃ ಇನ್ನೊಂದ್ಸಲ ಬರುತ್ತೆ. 2 ಅಟೆಂಪ್ಟ್ ಇರುತ್ತೆ. ಆ ಮಕ್ಕಳು 5ನೇ ಕ್ಲಾಸ್ ಅಥವಾ 6ನೇ ಕ್ಲಾಸಿಂದನೇ 8ನೇ ಕ್ಲಾಸ್ ಎಕ್ಸಾಮ್ಗೆ ರೆಡಿ ಆಗಲಿ. ಆಯ್ತಾ, ಯಾಕಂದ್ರೆ ಸ್ವಲ್ಪ ಟಫ್ ಇರೋದ್ರಿಂದ ಮಕ್ಕಳಿಗೆ ರೆಡಿ ಆಗೋಕ್ಕೆ 2ರಿಂದ 3 ವರ್ಷ ಬೇಕಾಗುತ್ತೆ. ಆಯ್ತಾ, 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಎಕ್ಸಾಮ್ಗೆ ರೆಡಿ ಆಗಲಿ. ಆಗ ಕ್ವಾಲಿಫೈ ಆದರೆ ಕಳಿಸಿ ಸೈನಿಕ್ ಸ್ಕೂಲ್ಗೆ. ಕ್ವಾಲಿಫೈ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ UPSC ಎಕ್ಸಾಮ್ಗೆ ರೆಡಿ ಆಗಲಿ. ಆಯ್ತಾ, ಅದನ್ನ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ನೋಡಿ, ಈಗ ನಾನು UPSC ಪ್ರಿಲಿಮಿನರಿ ಎಕ್ಸಾಮ್ನ ಡಿಕೋಡ್ ಮಾಡ್ತಾ ಇದ್ದೀನಿ. ಹಿಂದೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, UPSC ಪ್ರಿಲಿಮಿನರಿ ಎಕ್ಸಾಮ್ ಸಿಲೆಬಸ್ನ ಡಿಕೋಡ್ ಮಾಡ್ತಾ ಇದ್ದೀನಿ. ಆಯ್ತಾ, ಫಸ್ಟ್ ನವೋದಯ ಸ್ಕೂಲ್ ಸಿಲೆಬಸ್ ಇಂದ ಶುರು ಮಾಡ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನವೋದಯ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫೌಂಡೇಶನ್ ಇದ್ದಂಗೆ. ಆಯ್ತಾ, ನವೋದಯ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫೌಂಡೇಶನ್ ಇದ್ದಂಗೆ. ಆಯ್ತಾ, ಸೈನಿಕ್ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಇದ್ದಂಗೆ. ಆಯ್ತಾ, ಆದ್ರಿಂದ ನಾನು ಫೌಂಡೇಶನ್ ಇಂದ ಶುರು ಮಾಡ್ತಾ ಇದ್ದೀನಿ, ನವೋದಯ ಸ್ಕೂಲ್ ಸಿಲೆಬಸ್ ಇಂದ ಶುರು ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ. ನವೋದಯ ಸ್ಕೂಲ್ ಸಿಲೆಬಸ್ ಅಲ್ಲಿ ಎಷ್ಟಿದೆ, ನವೋದಯ ಎಕ್ಸಾಮ್ಗೆ ಎಷ್ಟು ಸಬ್ಜೆಕ್ಟ್ ಇದೆ? 3 ಸಬ್ಜೆಕ್ಟ್ ಇದೆ. ಆಯ್ತಾ, ಒಂದು ಮೆಂಟಲ್ ಎಬಿಲಿಟಿ, ಇನ್ನೊಂದು ಅರ್ಥಮೆಟಿಕ್ ಟೆಸ್ಟ್, 3ನೇದು ಪ್ಯಾಸೇಜ್ ಇರುತ್ತೆ. ಆಯ್ತಾ, ಒಂದು ಮೆಂಟಲ್ ಎಬಿಲಿಟಿ, ಇನ್ನೊಂದು ಮ್ಯಾಥ್ಸ್, 3ನೇದು ಪ್ಯಾಸೇಜ್ ಇದೆ. ಆಯ್ತಾ, ಇದು ನವೋದಯ ಸ್ಕೂಲ್ ಸಿಲೆಬಸ್ಸು. ಈಗ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಅಲ್ಲಿ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಹೋಗೋಣ. ನೋಡಿ, 5ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಅಲ್ಲಿ 1 ಸಬ್ಜೆಕ್ಟ್ ಜಾಸ್ತಿ ಇದೆ. ಆಯ್ತಾ, ನವೋದಯ ಸಿಲೆಬಸ್ ಅಲ್ಲಿ 3 ಸಬ್ಜೆಕ್ಟ್ ಇದ್ರೆ ಸೈನಿಕ್ ಸ್ಕೂಲ್ ಸಿಲೆಬಸ್ ಅಲ್ಲಿ 4 ಸಬ್ಜೆಕ್ಟ್ ಇದೆ. ಆಯ್ತಾ, ಫಸ್ಟ್ ಒಂದು ಮ್ಯಾಥ್ಸ್, ಸೆಕೆಂಡ್ ಒಂದು ಇಂಟೆಲಿಜೆನ್ಸ್, 3ನೇದು ಇಂಗ್ಲಿಷು, 4ನೇದು ಜನರಲ್ ನಾಲೆಜ್. ಆಯ್ತಾ, ಇದರಲ್ಲಿ
ಏನ್ ಮಾಡಿದ್ದಾರೆ ಅಂದ್ರೆ ಮೆಂಟಲ್ ಎಬಿಲಿಟಿ, ಪ್ಯಾಸೇಜ್ ಇವೆಲ್ಲ ಮರ್ಜ್ ಮಾಡ್ಬಿಟ್ಟಿದ್ದಾರೆ. ಮೆಂಟಲ್ ಎಬಿಲಿಟಿ, ಪ್ಯಾಸೇಜ್ ಇವೆಲ್ಲ ಮರ್ಜ್ ಮಾಡ್ಬಿಟ್ಟು ಇಂಟೆಲಿಜೆನ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಆಯ್ತಾ, ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಇವೆರಡನ್ನು ಮರ್ಜ್ ಮಾಡ್ಬಿಟ್ಟು ಕಂಬೈನ್ ಮಾಡ್ಬಿಟ್ಟು ಇಂಟೆಲಿಜೆನ್ಸ್ ಮತ್ತೆ ಇಂಗ್ಲಿಷ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟಿದ್ದಾರೆ. ಆಯ್ತಾ, ಅದಾದ್ಮೇಲೆ ಜನರಲ್ ನಾಲೆಜ್ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಆಗಿದೆ. ಆಯ್ತಾ, ನೋಡಿ 4 ಸಬ್ಜೆಕ್ಟ್ ಇದೆ. ಒಂದು ಮ್ಯಾಥ್ಸು, ಇನ್ನೊಂದು ಇಂಟೆಲಿಜೆನ್ಸು, ಮೂರನೇದು ಇಂಗ್ಲೀಷು, ನಾಲ್ಕನೇದು ಜನರಲ್ ನಾಲೆಜ್. ಆಯ್ತಾ, ಇದೊಂದು ರೀತಿ ಸೈನಿಕ್ ಸ್ಕೂಲ್ ಸಿಲೆಬಸ್ ಇದೆಯಲ್ಲ 5ನೇ ಕ್ಲಾಸ್ದು, ಇದು ಫಸ್ಟ್ ಸ್ಟೆಪ್ ಫಾರ್ UPSC ಪ್ರಿಲಿಮಿನರಿ ಎಕ್ಸಾಮ್ ಅಂತ ಅನ್ಕೋಬಹುದು. ಆಯ್ತಾ, ಈಗ ನೆಕ್ಸ್ಟ್ ಹೋಗ್ತೀನಿ ನೋಡಿ. ನೆಕ್ಸ್ಟ್ ನೋಡಿ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್. 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಇದರಲ್ಲಿ ಟೋಟಲ್ ಆಗಿ 5 ಸಬ್ಜೆಕ್ಟ್ ಇದೆ. ಟೋಟಲ್ ಆಗಿ 5 ಸಬ್ಜೆಕ್ಟ್ ಇದೆ. ಆಯ್ತಾ, ಫಸ್ಟ್ 3 ಸಬ್ಜೆಕ್ಟ್ ನೋಡಿ, ಮ್ಯಾಥ್ಸ್, ಇಂಟೆಲಿಜೆನ್ಸ್, ಇಂಗ್ಲೀಷು. ಮ್ಯಾಥ್ಸ್, ಇಂಟೆಲಿಜೆನ್ಸ್, ಇಂಗ್ಲೀಷು ಈ 3 ಸಬ್ಜೆಕ್ಟ್ ಸೇಮ್ ಇದೆ. ಆಯ್ತಾ, 4ನೇ ಸಬ್ಜೆಕ್ಟ್ ನೋಡಿ, ಜನರಲ್ ನಾಲೆಜ್ ಇತ್ತಲ್ಲ, 5ನೇ ಕ್ಲಾಸಲ್ಲಿ ಜನರಲ್ ನಾಲೆಜ್ ಇತ್ತಲ್ಲ, ಅದನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಒಂದು ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿ 2 ಸಬ್ಜೆಕ್ಟ್ ಮಾಡಿದ್ದಾನೆ. ಆಯ್ತಾ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಿದ್ದಾನೆ. ಆಯ್ತಾ, ಜನರಲ್ ನಾಲೆಜ್ ಒಂದು ಸಬ್ಜೆಕ್ಟ್ ಇತ್ತು 5ನೇ ಕ್ಲಾಸಲ್ಲಿ, ಅದನ್ನ ಸ್ಪ್ಲಿಟ್ ಮಾಡಿಬಿಟ್ಟು 2 ಸಬ್ಜೆಕ್ಟ್ ಮಾಡಿದ್ದಾನೆ. ಅದ್ಯಾವುದು ಅಂದ್ರೆ ಜನರಲ್ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಅಂತ 2 ಎಕ್ಸ್ಟ್ರಾ ಸಬ್ಜೆಕ್ಟ್ ಮಾಡಿದ್ದಾನೆ ಸ್ಪ್ಲಿಟ್ ಮಾಡಿ. ಆಯ್ತಾ, ಸೊ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ. ಆಯ್ತಾ, ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ UPSC ಪ್ರಿಲಿಮಿನರಿ ಎಕ್ಸಾಮ್ ಸಿಲೆಬಸ್ ಹೋಗೋಣ. ಈ ಸಬ್ಜೆಕ್ಟ್ ಇದೆಯಲ್ಲ, ಇವು 5 ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿಬಿಟ್ಟು ಯಾವ ರೀತಿ ಅವನು ಪ್ರಿಲಿಮಿನರಿ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿದ್ದಾನೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ UPSC ಪ್ರಿಲಿಮ್ ಸಿಲೆಬಸ್ ಡಿಸ್ಪ್ಲೇ ಆಗ್ತಾ ಇದೆ. ಆಯ್ತಾ, UPSC ಪ್ರಿಲಿಮ್ ಸಿಲೆಬಸ್ ಡಿಸ್ಪ್ಲೇ ಆಗ್ತಾ ಇದೆ. ಇದರಲ್ಲಿ 2 ಪೇಪರ್ ಇದೆ. ಆಯ್ತಾ, ಒಂದು ಜನರಲ್ ಸ್ಟಡೀಸ್ ಪೇಪರ್ 1 ಅಂತ, ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರ್ 2 ಅಂತ. ಆಯ್ತಾ, UPSC ಪ್ರಿಲಿಮ್ ಸಿಲೆಬಸ್ ಅಲ್ಲಿ ಟೋಟಲ್ ಆಗಿ 2 ಪೇಪರ್ ಇದೆ. ಒಂದು ಜನರಲ್ ಸ್ಟಡೀಸ್ ಪೇಪರ್ 1 ಅಂತ, ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರ್ 2 ಅಂತ 2 ಸಬ್ಜೆಕ್ಟ್ ಇದೆ. ನೋಡಿ, ಇದನ್ನೆಲ್ಲ ಯಾವ ರೀತಿ ಡಿಕೋಡ್ ಮಾಡ್ತೀನಿ ಅಂತ ಈಗ ನೋಡಿ ನೀವು. ಆಯ್ತಾ, ಸೈನಿಕ್ ಸ್ಕೂಲ್ ಸಿಲೆಬಸ್ನ ಯಾವ ರೀತಿ ಸ್ಪ್ಲಿಟ್ ಮಾಡಿ ಒಂದು ಸ್ವಲ್ಪ ಆ್ಯಡ್ ಮಾಡಿ UPSC ಪ್ರಿಲಿಮ್ ಸಿಲೆಬಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನೋದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪಿಕ್ಚರ್ ನೋಡಿ, ಈ ಪಿಕ್ಚರ್ ಅಲ್ಲಿ ಯಾವ ರೀತಿ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ನ ಸ್ಪ್ಲಿಟ್ ಮಾಡಿ ಎನ್ಹಾನ್ಸ್ ಮಾಡಿ UPSC ಪ್ರಿಲಿಮ್ ಸಿಲೆಬಸ್ ಆಗಿ ಕನ್ವರ್ಟ್ ಮಾಡಿದ್ದಾನೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯ್ತಾ, 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಅಲ್ಲಿ 2 ಟಾಪಿಕ್ಸ್ ಇದೆ, ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್. ಆಯ್ತಾ, 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಅಲ್ಲಿ 2 ಟಾಪಿಕ್, ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಈ 2 ಸಬ್ಜೆಕ್ಟ್ ನ ಸ್ಪ್ಲಿಟ್ ಮಾಡಿ ಅವರು UPSC ಜನರಲ್ ಸ್ಟಡೀಸ್ ಪೇಪರ್ 1 ಅಂತ ಮಾಡಿದ್ದಾರೆ. ಆಯ್ತಾ, 2 ಸಬ್ಜೆಕ್ಟ್ ಇದೆಯಲ್ಲ, ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಇವೆರಡು ಸಬ್ಜೆಕ್ಟ್ ನ ಸ್ಪ್ಲಿಟ್ ಮಾಡಿ ಎನ್ಹಾನ್ಸ್ ಮಾಡಿ ಅವರು UPSC ಪ್ರಿಲಿಮ್ಸ್ ಅಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 1 ಅಂತ ರೆಡಿ ಮಾಡಿದ್ದಾರೆ. ಆಯ್ತಾ, ಕೇರ್ಫುಲ್ ಆಗಿ ನೋಡಿ, ಇನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನೋಡಿ, ಮ್ಯಾಥಮೆಟಿಕ್ಸ್ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಅಲ್ಲಿ ಮ್ಯಾಥಮೆಟಿಕ್ಸ್, ಇಂಟೆಲಿಜೆನ್ಸ್, ಇಂಗ್ಲಿಷು. ಮ್ಯಾಥಮೆಟಿಕ್ಸ್, ಇಂಟೆಲಿಜೆನ್ಸ್, ಇಂಗ್ಲಿಷು ಈ 3 ಸಬ್ಜೆಕ್ಟ್ ನ ಸ್ಪ್ಲಿಟ್ ಮಾಡಿ ಎನ್ಹಾನ್ಸ್ ಮಾಡಿ ಅವರು UPSC ಜನರಲ್ ಸ್ಟಡೀಸ್ ಪೇಪರ್ 2 ಅಂತ ಮಾಡಿದ್ದಾರೆ. ಆಯ್ತಾ, ಈ ಮ್ಯಾಥ್ಸ್, ಇಂಟೆಲಿಜೆನ್ಸ್, ಇಂಗ್ಲಿಷು ಈ 3 ಸಬ್ಜೆಕ್ಟ್ ನ ಸ್ಪ್ಲಿಟ್ ಮಾಡಿ ಜನರಲ್ ಸ್ಟಡೀಸ್ ಪೇಪರ್ 2 ಅಂತ ಮಾಡಿದ್ದಾರೆ. ಆಯ್ತಾ, ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪಿಕ್ಚರ್ ನೋಡಿ, ಈ ಪಿಕ್ಚರ್ ಅಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 1 ಸಬ್ಜೆಕ್ಟ್ ನ ಡಿಕೋಡ್ ಮಾಡೋಣ. ಆಯ್ತಾ, ಅಲ್ಲಿ ನೋಡಿ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಡಿಸ್ಪ್ಲೇ ಆಗ್ತಾ ಇದೆ. ಆಯ್ತಾ, ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಇವೆರಡು ಸಬ್ಜೆಕ್ಟ್ ನ ಸ್ಪ್ಲಿಟ್ ಮಾಡಿ ಅವರು ಜನರಲ್ ಸ್ಟಡೀಸ್ ಪೇಪರ್ 1 ಅಂತ ಮಾಡಿದ್ದಾರೆ UPSC ಪ್ರಿಲಿಮ್ಸ್ ಎಕ್ಸಾಮ್ನವರು. ಆಯ್ತಾ, ಫಸ್ಟ್ ನೋಡಿ, ಸೋಷಿಯಲ್ ಸೈನ್ಸ್ ಇದೆಯಲ್ಲ, ಸೋಷಿಯಲ್ ಸೈನ್ಸ್ ನ ಎಷ್ಟು ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿದ್ರೆ 1, 2, 3, 4, 5 ಸೋಷಿಯಲ್ ಸೈನ್ಸ್ ನ 5 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್, ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಅದಾದ್ಮೇಲೆ ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್, ನೆಕ್ಸ್ಟ್ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಸೋಷಿಯಲ್ ಸೈನ್ಸ್ ನ ಸ್ಪ್ಲಿಟ್ ಮಾಡಿ 5 ಸಬ್ಜೆಕ್ಟ್ ಆಗಿ ಮಾಡಿದ್ದಾರೆ. ಅದಾದ್ಮೇಲೆ ಜನರಲ್ ಸೈನ್ಸ್ ನೋಡಿ, ಜನರಲ್ ಸೈನ್ಸ್ ನ ಸ್ಪ್ಲಿಟ್ ಮಾಡಿ 2 ಸಬ್ಜೆಕ್ಟ್ ಆಗಿ ಮಾಡಿದ್ದಾರೆ. ಆಯ್ತಾ, ಜನರಲ್ ಸೈನ್ಸ್ ನ ಎನ್ವಿರಾನ್ಮೆಂಟಲ್, ಎಕಾಲಜಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್ ಅಂತ ಒಂದು ಸಬ್ಜೆಕ್ಟ್ ಮತ್ತೆ ಎರಡನೇದು ಜನರಲ್ ಸೈನ್ಸ್ ಅಂತ ಜನರಲ್ ಸೈನ್ಸ್ ನ 2 ಟಾಪಿಕ್ ಆಗಿ ಸ್ಪ್ಲಿಟ್ ಮಾಡಿ ಎನ್ಹಾನ್ಸ್ ಮಾಡಿದ್ದಾರೆ. ಆಯ್ತಾ, ಇದಿಷ್ಟೇನೆ ಸೈನಿಕ್ ಸ್ಕೂಲ್ ಕ್ಲಾಸ್ 8 ಸಿಲೆಬಸ್ ಇದೆಯಲ್ಲ, ಜನರಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಇವೆರಡನ್ನ ಸ್ಪ್ಲಿಟ್ ಮಾಡಿ ಅವರು ಜನರಲ್ ಸ್ಟಡೀಸ್ ಪೇಪರ್ 1 ಆಗಿ ಮಾಡಿದ್ದಾರೆ. ಅದು ಡೀಟೇಲ್ ಆಗಿ ನೋಡಿ, ಇದ್ರ PDF ಕಾಪಿನ ಕೆಳಗಡೆ ಅಟ್ಯಾಚ್ ಮಾಡಿರ್ತೀನಿ, ಅದನ್ನ ಬೇಕು ಅಂದ್ರೆ ನೀವು ರೆಫರೆನ್ಸ್ ಇಟ್ಕೊಳ್ಳಿ. ಈ ಪಿಕ್ಚರ್ ನೋಡಿ, ಈ ಪಿಕ್ಚರ್ ಅಲ್ಲಿ UPSC ಪ್ರಿಲಿಮ್ಸ್ ಜನರಲ್ ಸ್ಟಡೀಸ್ ಪೇಪರ್ 2 ಈ ಪೇಪರ್ನ ಡಿಕೋಡ್ ಮಾಡೋಣ. ಆಯ್ತಾ, ನೋಡಿ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್, ಒಂದು ಮ್ಯಾಥ್ಸ್ ಇದೆ, ಇನ್ನೊಂದು ಇಂಟೆಲಿಜೆನ್ಸ್ ಇದೆ, ಇನ್ನೊಂದು ಇಂಗ್ಲಿಷ್ ಇದೆ. ಈ 3 ಸಬ್ಜೆಕ್ಟ್ ನ ಸ್ಪ್ಲಿಟ್ ಮಾಡಿ ಎನ್ಹಾನ್ಸ್ ಮಾಡಿ ಅವರು ಜನರಲ್ ಸ್ಟಡೀಸ್ ಪೇಪರ್ 2 ಅಂತ ಮಾಡಿದ್ದಾರೆ. ಆಯ್ತಾ, ಫಸ್ಟ್ ಇಂಗ್ಲಿಷ್ ತಗೊಳ್ಳಿ. ಇಂಗ್ಲಿಷ್ನ 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ, ಒಂದು ಕಾಂಪ್ರಹೆನ್ಷನ್,
ಎರಡನೇದು ಇಂಟರ್ ಪರ್ಸನಲ್ ಸ್ಕಿಲ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಎರಡು ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ಅದಾದ್ಮೇಲೆ ಇಂಟೆಲಿಜೆನ್ಸ್ ನೋಡಿ, ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ನ ಸ್ಪ್ಲಿಟ್ ಮಾಡಿ 3 ಪಾರ್ಟ್ ಆಗಿ ಮಾಡಿದ್ದಾರೆ. ಅದೊಂದು ಲಾಜಿಕಲ್ ರೀಸನ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ, ಇನ್ನೊಂದು ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಮೂರೊಂದು ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಇಂಟೆಲಿಜೆನ್ಸ್ನ ಸ್ಪ್ಲಿಟ್ ಮಾಡಿ 3 ಸಬ್ ಟಾಪಿಕ್ ಆಗಿ ಮಾಡಿದ್ದಾರೆ. ಅದಾದಮೇಲೆ ಮ್ಯಾಥ್ಸ್ ನೋಡಿ, ಮ್ಯಾಥ್ಸ್ನ 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ಒಂದು ಬೇಸಿಕ್ ನ್ಯೂಮರಸಿ ಆಯಿತಾ, ಕ್ಲಾಸ್ 10 ಲೆವೆಲ್ 10ನೇ ಕ್ಲಾಸ್ ಲೆವೆಲಲ್ಲಿದೆ. ಅದಾದಮೇಲೆ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಕೊಟ್ಟಿದ್ದಾರೆ, ಅದು 10ನೇ ಕ್ಲಾಸ್ ಲೆವೆಲ್ ಇದೆ ಆಯಿತಾ. ಈ ರೀತಿ ಅವರು ಮ್ಯಾಥ್ಸು, ಇಂಟೆಲಿಜೆನ್ಸ್, ಇಂಗ್ಲೀಷ್ ಈ 3 ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿ ಜನರಲ್ ಸ್ಟಡೀಸ್ ಪೇಪರ್ 2 ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈಗ ನೋಡಿ ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಯಾವ ರೀತಿ ನವೋದಯ ಸಿಲೆಬಸ್ ಇಂದ UPSC ಪ್ರಿಲಿಮಿನರಿ ಸಿಲೆಬಸ್ ಆಗಿ ಎನ್ಹಾನ್ಸ್ ಆಗಿದೆ ಅಥವಾ ಎವಾಲ್ಯೂಷನ್ ಆಗಿದೆ ಅನ್ನೋದನ್ನ ಈ ಫ್ಲೋ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಹಿಂದೆ ಡಿಸ್ಪ್ಲೇ ಆಗ್ತಾ ಇದೆ ಫ್ಲೋ ಚಾರ್ಟು. ಫಸ್ಟ್ ನವೋದಯ ಸಬ್ಜೆಕ್ಟು, ಫಸ್ಟ್ ನವೋದಯ ಸಬ್ಜೆಕ್ಟ್ ಅಲ್ಲಿ ಏನಿದೆ, ನವೋದಯ ಸಿಲೆಬಸ್ ಅಲ್ಲಿ 3 ಟಾಪಿಕ್ ಇದೆ ಆಯ್ತಾ. ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಮತ್ತೆ ಪ್ಯಾಸೇಜ್ ಮುಗೀತು. ನೆಕ್ಸ್ಟ್ 5ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್, ಅದರಲ್ಲಿ 4 ಸಬ್ಜೆಕ್ಟ್ ಇದೆ. ಮ್ಯಾಥ್ಸ್, ಇಂಟೆಲಿಜೆನ್ಸ್, ಇಂಗ್ಲೀಷ್, ಜನರಲ್ ನಾಲೆಜ್ ಒಂದು ಸಬ್ಜೆಕ್ಟ್ ಜಾಸ್ತಿ ಆ್ಯಡ್ ಮಾಡಿದ್ದಾನೆ ಆಯ್ತಾ, ಅದು ಮುಗೀತು. ಅದಾದಮೇಲೆ 3 ವರ್ಷ ಬಿಟ್ಕೊಂಡು 8ನೇ ಕ್ಲಾಸ್ ಸಿಲೆಬಸ್ಗೆ ಹೋಗೋಣ. 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ಸು, ಅದರಲ್ಲಿ ಟೋಟಲ್ ಆಗಿ 5 ಸಬ್ಜೆಕ್ಟ್ ಇದೆ. ಒಂದು ಮ್ಯಾಥ್ಸು, ಇನ್ನೊಂದು ಇಂಟೆಲಿಜೆನ್ಸ್, ಇನ್ನೊಂದು ಇಂಗ್ಲೀಷು ಆಯ್ತಾ, ಜನರಲ್ ಸೈನ್ಸು, ಸೋಷಿಯಲ್ ಸೈನ್ಸ್ ಆಯ್ತಾ. ನೋಡಿ 5ನೇ ಕ್ಲಾಸಲ್ಲಿ ಜನರಲ್ ನಾಲೆಜ್ ಅಂತ ಇತ್ತು, ಆ ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿ 8ನೇ ಕ್ಲಾಸಲ್ಲಿ 2 ಸಬ್ಜೆಕ್ಟ್ ಮಾಡಿದ್ದಾನೆ, ಅಷ್ಟೇ ಡಿಫ್ರೆನ್ಸ್. ಜನರಲ್ ಸೈನ್ಸು, ಸೋಷಿಯಲ್ ಸೈನ್ಸ್ ಅಂತ ಎನ್ಹಾನ್ಸ್ ಮಾಡಿದೆ ಆಯ್ತಾ. ಇದು 5ನೇ ಕ್ಲಾಸು 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಇರೋ ಡಿಫ್ರೆನ್ಸ್. ಅದಾದ್ಮೇಲೆ ನೋಡಿ UPSC ಪ್ರಿಲಿಮಿನರಿ ಎಕ್ಸಾಮ್ ಡಿಸ್ಪ್ಲೇ ಆಗ್ತಾ ಇದೆ, ಅದ್ರ ಸಿಲೆಬಸ್ ಪೇಪರ್ 1, ಪೇಪರ್ 2 ಇದೆ. ಜನರಲ್ ಸ್ಟಡೀಸ್ ಪೇಪರ್ 1, ಪೇಪರ್ 2 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಜನರಲ್ ಸ್ಟಡೀಸ್ ಪೇಪರ್ 1 ನೋಡಿ, ಜನರಲ್ ಸ್ಟಡೀಸ್ ಪೇಪರ್ 1ನ ಅದೇ ಸೋಷಿಯಲ್ ಸೈನ್ಸು ಮತ್ತೆ ಜನರಲ್ ಸೈನ್ಸು 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಇದೆಯಲ್ಲ, 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ ಅಲ್ಲಿ ಜನರಲ್ ಸೈನ್ಸು, ಸೋಷಿಯಲ್ ಸೈನ್ಸು ಇವೆರಡನ್ನ ಸ್ಪ್ಲಿಟ್ ಮಾಡಿ ಅವನು ಜನರಲ್ ಸ್ಟಡೀಸ್ ಪೇಪರ್ 1 ಆಗಿ ಕನ್ವರ್ಟ್ ಮಾಡಿದ್ದಾನೆ ಆಯ್ತಾ. ಅಲ್ಲೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ನೆಕ್ಸ್ಟ್ 8ನೇ ಕ್ಲಾಸು ಮ್ಯಾಥ್ಸು, ಇಂಟೆಲಿಜೆನ್ಸು, ಇಂಗ್ಲೀಷು ಈ 3 ಸಬ್ಜೆಕ್ಟ್ನ ಸ್ಪ್ಲಿಟ್ ಮಾಡಿ ಅವನು ಜನರಲ್ ಸ್ಟಡೀಸ್ ಪೇಪರ್ 2 ಆಗಿ ಕನ್ವರ್ಟ್ ಮಾಡಿದ್ದಾನೆ. ಆ ಫ್ಲೋ ಚಾರ್ಟ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ರೀತಿ ಈ ನವೋದಯ ಸಿಲೆಬಸ್ ಇಂದ ಇದು ನವೋದಯ ಸಿಲೆಬಸ್ ಇಂದ ಸೈನಿಕ್ ಸ್ಕೂಲ್ 5ನೇ ಕ್ಲಾಸ್ ಸಿಲೆಬಸ್ಸು, ಅದಾದ್ಮೇಲೆ 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಸಿಲೆಬಸ್ಸು, ಅದಾದ್ಮೇಲೆ UPSC ಪ್ರಿಲಿಮಿನರಿ ಸಿಲೆಬಸ್ ಆಗಿ ಎವ್ಯಾಲ್ಯೂಟ್ ಆಗಿದೆ ಆಯ್ತಾ. ಆದ್ರಿಂದ ಮಕ್ಳು ಏನ್ ಮಾಡಿ ಅಂದ್ರೆ, ನೀವು UPSC ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಲೇಬೇಕು ಅಂತ ಇದ್ರೆ, ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಲೇಬೇಕು ಅಂದಿದ್ರೆ ಸೈನಿಕ್ ಸ್ಕೂಲ್ ಎಕ್ಸಾಮ್ ಇಂದ ಶುರು ಮಾಡಿ. ಫಸ್ಟ್ ನವೋದಯ ಎಕ್ಸಾಮ್ ಬರೀರಿ, ಅದಾದ್ಮೇಲೆ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀರಿ. 2 ಅಟೆಂಪ್ಟ್ ಇದೆ ಆಯ್ತಾ. 5ನೇ ಕ್ಲಾಸ್ ಲೆವೆಲಲ್ಲೂ 2 ಅಟೆಂಪ್ಟ್ ಇದೆ, 8ನೇ ಕ್ಲಾಸ್ ಲೆವೆಲಲ್ಲೂ 2 ಅಟೆಂಪ್ಟ್ ಇದೆ. ನೋಡಿ ಸೈನಿಕ್ ಸ್ಕೂಲ್ದು ಆಲ್ರೆಡಿ ಡಿಸ್ಅಡ್ವಾಂಟೇಜ್ ಹೇಳಿದ್ದೀನಿ, ಅದು ಫೀಸು ವರ್ಷಕ್ಕೆ 1.5 ಲಕ್ಷದಿಂದ 2 ಲಕ್ಷ ಇರುತ್ತೆ ಆಯ್ತಾ. ನಿಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾದ್ರೆ ಸೈನಿಕ್ ಸ್ಕೂಲ್ ಹೋಗ್ಲಿ, ಇಲ್ಲ ಅಂದರೆ ಎಕ್ಸಾಮ್ ಬರ್ದು ಕ್ವಾಲಿಫೈ ಆಗಲಿ ಮನೇಲೆ ಕೂತ್ಕೊಂಡು ಓದ್ಲಿ. ಅಕಸ್ಮಾತ್ ಅಷ್ಟೊಂದು ಖರ್ಚು ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ ಅಂತ ಅಂದರೆ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ ಆಯಿತಾ. ಎಕ್ಸಾಮ್ ಬರೀಲಿ, ಎಕ್ಸಾಮ್ ಬರೆದು ಮಾರ್ಕ್ಸ್ ಎಲ್ಲ ನೋಡಿ, ಕ್ವಾಲಿಫೈ ಮಾರ್ಕ್ಸ್ ಇರಲಿ ಆಯಿತಾ, ಅದನ್ನು ಮೇಂಟೈನ್ ಮಾಡಿ. 5ನೇ ಕ್ಲಾಸ್ ಮುಗಿದ ತಕ್ಷಣ 3 ವರ್ಷ ಟೈಮ್ ಇರುತ್ತೆ ಆಯಿತಾ. 8ನೇ ಕ್ಲಾಸ್ ಸಿಲೆಬಸ್ ಅಲ್ಲಿಂದನೇ ಶುರು ಮಾಡಿ. ಅವ್ರಿಗೇನು ಟ್ಯೂಷನ್ ಅಗತ್ಯ ಇರಲ್ಲ. 8ನೇ ಕ್ಲಾಸು ಮ್ಯಾಥ್ಸು, ಇಂಟೆಲಿಜೆನ್ಸ್ ಅದೆಲ್ಲ ಮಾಡೋಕ್ಕೆ ಟ್ಯೂಷನ್ ಅಗತ್ಯ ಇರಲ್ಲ, ಎಲ್ಲ ಇಲ್ಲೇ ಕಂಪ್ಲೀಟ್ ಆಗಿದೆ. ನವೋದಯ ಸಿಲೆಬಸ್ಸು, ಸೈನಿಕ್ ಸ್ಕೂಲ್ ಸಿಲೆಬಸ್ಸು 5ನೇ ಕ್ಲಾಸ್ ಲೆವೆಲಲ್ಲೇ ಕಂಪ್ಲೀಟ್ ಆಗಿರೋದ್ರಿಂದ ಇವರು ಅಲ್ಲೇ ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಿರ್ತಾರೆ ಆಯಿತಾ. ಮ್ಯಾಥ್ಸು, ಮೆಂಟಲಿಟಿ, ಲ್ಯಾಂಗ್ವೇಜಲ್ಲಿ ಮಾಸ್ಟರ್ ಪೀಸ್ ಆಗಿರ್ತಾರೆ. ಇವ್ರಿಗೆ ಯಾವುದೇ ಟ್ಯೂಷನ್ ಅಗತ್ಯ ಇಲ್ಲ ಆಯಿತಾ. ಬುಕ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು 3 ವರ್ಷ ಪ್ರಾಕ್ಟೀಸ್ ಮಾಡಿ. 8ನೇ ಕ್ಲಾಸ್ 100% ಇದು ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು ಆ ಕಾಂಪಿಟೇಟಿವ್ ಎಕ್ಸಾಮ್ ಆಯಿತಾ. ಅದಾದ್ಮೇಲೆ ನೋಡಿ 8ನೇ ಕ್ಲಾಸು ನಿಮಗೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದ್ರೆ ಸೈನ್ಸ್ ಸ್ಕೂಲಿಗೆ ಕಳಿಸಿ. ಇನ್ ಕೇಸ್ ಆಗಲೂ ಅಷ್ಟೊಂದು ಹಣನ ಖರ್ಚು ಮಾಡೋಕ್ಕಾಗಲ್ಲ ಅಂದರೆ ಅವರು ಹಾಗೇ ಇರಲಿ. UPSC ಪ್ರಿಲಿಮ್ಸ್ 8ನೇ ಕ್ಲಾಸಿಂದನೇ, 8ನೇ ಕ್ಲಾಸ್ ಮುಗಿತಾ ಇದ್ದಂಗೆ UPSC ಸಿಲೆಬಸ್ ತೊಗೊಳ್ಳಿ. UPSC ಪ್ರಿಲಿಮಿನರಿ ಸಿಲೆಬಸ್ ತೊಗೊಂಡು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. 8ನೇ ಕ್ಲಾಸಿಂದ ಪ್ರಾಕ್ಟೀಸ್ ಮಾಡಿ. 8ನೇ ಕ್ಲಾಸ್ ಮುಗಿದೋಗಿರುತ್ತೆ, 9ನೇ ಕ್ಲಾಸಿಂದ ಪ್ರಾಕ್ಟೀಸ್ ಮಾಡಿ. 9ನೇ ಕ್ಲಾಸು, 10ನೇ ಕ್ಲಾಸು, 11, 12 ಈ ರೀತಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಅದಾದಮೇಲೆ 12th ಆದಮೇಲೆ ಇದು ಮಗ್ಲಿ. ಅಕಸ್ಮಾತ್ ಏನೋ ಅವ್ರು ಏನೋ ಸೈನ್ಸ್ ಏನೋ ಸಬ್ಜೆಕ್ಟ್ ತೊಗೊಂಡು 2 ವರ್ಷ ಡಿಸ್ಕಂಟಿನ್ಯೂಟಿ ಆಗುತ್ತೆ, ಟಚ್ ಮಾಡೋಕ್ಕಾಗಲ್ಲ. ಈ UPSC ಸಿಲೆಬಸ್ನ ಟಚ್ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ. ಅದಾದಮೇಲೆ ಯಾವ್ದಾದ್ರು ಒಂದು ಡಿಗ್ರಿ ಜಾಯ್ನ್ ಆಗ್ತಾರೆ, ಆ ಡಿಗ್ರಿಗೆ ಜಾಯ್ನ್ ಆಗಲಿ ಮಕ್ಕಳು ಆಯಿತಾ. ಡಿಗ್ರಿ ಜಾಯ್ನ್ ಆದ ತಕ್ಷಣ ಏನು ಮಾಡಬೇಕು ಅಂದರೆ, ಸಾಯಂಕಾಲದ ಟೈಮಿಂಗ್ಸ್ ಇರುತ್ತಲ್ಲ ಅದೆಲ್ಲ ಡಿಗ್ರಿ ಸಬ್ಜೆಕ್ಟ್ ಯೂಸ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗ್ ಸಬ್ಜೆಕ್ಟು, ಆರ್ಟ್ಸು ಅಥವಾ ಕಾಮರ್ಸು ಅಥವಾ ಬೇರೆ ಯಾವ್ದಾರ ಇದ್ರೆ ಆ ಸಬ್ಜೆಕ್ಟ್ ಸಾಯಂಕಾಲ ಇರುತ್ತಲ್ಲ ಟೈಮಿಂಗ್ಸು ಆಯಿತಾ, 1:30 ಅಥವಾ 2 ಗಂಟೆ ಅಥವಾ 3 ಗಂಟೆ, ಅದನ್ನು ಡಿಗ್ರಿ ಸಬ್ಜೆಕ್ಟ್ ಇದೆಲ್ಲ ಅದಕ್ಕೆ ಮೀಸಲಾಗಿ ಇಡ್ಲಿ ಮಕ್ಕಳು. ಆ ಸಬ್ಜೆಕ್ಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬೆಳಿಗ್ಗೆ ಇರುತ್ತಲ್ಲ, ಬೆಳಿಗ್ಗೆ 1.5 ಗಂಟೆ, ಕಡಿಮೆ ಅಂದರೆ 1.5 ಗಂಟೆ, ಜಾಸ್ತಿ ಅಂದರೆ 3 hours
ಬೆಳಿಗ್ಗೆ ಒಂದು 2 ರಿಂದ 3 ಗಂಟೆ UPSC ಪ್ರಿಲಿಮಿನರಿ ಸಬ್ಜೆಕ್ಟ್ಗೆ ಪ್ರಿಪೇರ್ ಆಗಿ ಮಕ್ಕಳು. ಈ ರೀತಿ ಏನೋ ಡಿಗ್ರಿ ಸಬ್ಜೆಕ್ಟಲ್ಲಿ ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್ ಈ ರೀತಿ ಹಳೆ ಕ್ವಶನ್ ಪೇಪರ್ ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಮುಗಿಯೋಷ್ರೊಳಗಡೆ ಮಕ್ಕಳು UPSC ಪ್ರಿಲಿಮ್ಸ್ನ ಕ್ರ್ಯಾಕ್ ಮಾಡಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಫೈನಲ್ ಇಯರ್ ಡಿಗ್ರಿ ಮುಗಿಯೋಷ್ರೊಳಗೆ UPSC ಪ್ರಿಲಿಮಿನರಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಿರ್ತಾರೆ. ಆಮೇಲೆ ಮುಂದಿನ ವರ್ಷ ಕೂತ್ಕೊಂಡು ಇದು ಓದಿ ಅದೇನದು UPSC ಮೇನ್ ಎಕ್ಸಾಮ್ನ ಕೂತ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ ಕ್ವಾಲಿಫೈ ಆಗಿದೆ. ಆಯಿತಾ? ಈ ರೀತಿ ಮಕ್ಕಳು 5ನೇ ಕ್ಲಾಸಿಂದನೇ ಇದಾಗಬೇಕು. ನಾವು ಡಿಗ್ರಿ ಮುಗಿದಾದ್ಮೇಲೆಲ್ಲ ಯೋಚನೆ ಮಾಡೋದು. ಎಲ್ಲ ಪೇರೆಂಟ್ಸ್ ಅದೇ ಮಾಡೋದು. ಡಿಗ್ರಿ ಮುಗಿಯೋತನಕ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಅವರು. ಆಯ್ತಾ? SLCಯಲ್ಲಿ 90% ಬಂದಾಗ ಖುಷಿಲಿ ತೇಲಾಡ್ತಾ ಇರ್ತಾರೆ. ಪಕ್ಕದ ಮನೆಗೆ ಕಂಪೇರ್ ಮಾಡ್ತಾರೆ, ಪಕ್ಕದ ಬೀದಿಯವ್ರು ಮಾಡ್ತಾರೆ, ಇಲ್ಲ ಯಾವ್ದೋ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಕಂಪೇರ್ ಮಾಡೋ, ಅಯ್ಯೋ ನನ್ನ ಮಕ್ಕಳದು ಮಗ ಅಥವಾ ಮಗಳದು 90% ಅಂತ ಖುಷಿಯಿಂದ ತೇಲಾಡ್ತಾ ಇರ್ತಾರೆ. ಅದಾದ್ಮೇಲೆ PUC 90 ಆ ರೀತಿ ಬಂದರೆ ಅಲ್ಲೂ ಅದೇ ಕತೆ. ಅದಾದ್ಮೇಲೆ ಡಿಗ್ರಿಲೂ ಅಷ್ಟೇ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಕೆ ಹೋಗಲ್ಲ. ಆಯ್ತಾ? ಡಿಗ್ರಿಲೂ ಅಷ್ಟೇ 90, 95 ಅಂತ ತಗೊಂಡು ಏನು ಮಾಡ್ತಾರೆ? ರ್ಯಾಂಕ್ ಬಂದಿರೋರು ಯಾರು ಕರೆದು ಕೆಲಸ ಕೊಡೋದು, ನಿಮಗೆ ಗೌರ್ಮೆಂಟ್ ಜಾಬ್ ಕೊಡೋದು. ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಇದೆ. ಆಯಿತಾ? ಪ್ರೈವೇಟರ್ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ಪ್ರತಿಯೊಂದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಬರದೆ ಕೆಲಸ ತಗೋಬೇಕು. ಆಯಿತಾ? ಆದ್ದರಿಂದ ಡಿಗ್ರಿ ಮುಗಿದಾದ್ಮೇಲೆ ಏನು ಮಾಡ್ತಾರೆ ಇವರು ಪೇರೆಂಟ್ಸು? ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನನ್ನ ಮಗನಿಗೆ ಎಲ್ಲಿ ಕೆಲಸ ಸೇರಿಸೋದು, ಯಾವ ಕೆಲಸ ಸೇರಿಸೋದು, ಯಾವ ಕಂಪ್ನಿಗೆ ಸೇರಿಸೋದು, ಯಾವ ಗೌರ್ಮೆಂಟ್ ಜಾಬ್ ಸೇರಿಸೋದು ಅಂತ. ಆಗ ಕೂತ್ಕೊಂಡು ಯೋಚನೆ ಮಾಡಿ ಯಾವ್ದಾರ UPSC ಟ್ರೈನಿಂಗ್ ಸೆಂಟರ್ಗೆ ಹಾಕ್ತಾರೆ. ಕೂತ್ಕೊಂಡು 2 ವರ್ಷ 3 ವರ್ಷ ಮಕ್ಕಳು ಎದೆ ಮೇಲೆ ಕೂತ್ಕೊಂಡು ಅದೇನದು ಡಿಗ್ರಿಗೆ ಅಷ್ಟು ಖರ್ಚು ಮಾಡಿದ್ದೀನಿ, ಇದಕ್ಕಿಷ್ಟು ಲಕ್ಷಾಂತರ ಖರ್ಚು ಮಾಡ್ತಾ ಇದ್ದೀನಿ, ನೀವು ಪಾಸ್ ಆಗಲೇಬೇಕು ಅಂದ್ಬಿಟ್ಟು ಎದೆ ಮೇಲೆ ಕೂತ್ಕೊಂಡು ಟಾರ್ಚರ್ ಕೊಡ್ತಾರೆ ಮಕ್ಕಳಿಗೆ. ಆಯಿತಾ? ಈ ರೀತಿ ಎಲ್ಲ ಸಮಸ್ಯೆಗಳಾಗುತ್ತೆ. ಸುಮಾರು ಜನ ಈ ಪೇರೆಂಟ್ಸು ಕಾಟ ತಡೆಯೋಕ್ಕಾಗದೇ ಆತ್ಮಹತ್ಯೆ ಎಲ್ಲ ಮಾಡ್ಕೊಬಿಟ್ಟಿರ್ತಾರೆ. UPSC ಎಕ್ಸಾಮ್ ಬರ್ತಾರೆ. ಅದ್ರಲ್ಲಿ ಕೋಟಾ ಅಂತ ಒಂದು ರಾಜಧಾನಿ ಇದೆ. ಕೋಟಾ ಅಂದರೆ ರಾಜಧಾನಿ ಅಲ್ಲ, ಅದೊಂದು ಡಿಸ್ಟಿಕ್ ರಾಜಸ್ಥಾನದಲ್ಲಿ. ಅದು ಕೋಚಿಂಗ್ ಸೆಂಟರ್ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತಾರೆ. ಇಂಡಿಯಾದು ಕೋಚಿಂಗ್ ಸೆಂಟರ್ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತಾರೆ ಕೋಟಾದು. ಅದರಲ್ಲಿ ಸಾಮಾನ್ಯವಾಗಿ ಇದು ನೀಟು, JEE, ಮೇಯ್ನು ಮತ್ತು ಅಡ್ವಾನ್ಸ್ ಅದಕ್ಕೆ ಕೋಚಿಂಗ್ ತೊಗೊಳಕ್ಕೆ ಹೋಗ್ತಾರೆ. ಅಲ್ಲಿ ವರ್ಷಕ್ಕೆ ಒಂದು 25 ಮಕ್ಕಳೇನೋ ಸೂಸೈಡ್ ಮಾಡ್ಕೊಳ್ಳೋದು. ಇದು ಅಕೌಂಟಲ್ಲಿ ಇರೋದು. ಅಲ್ಲಿ ಹಾಸ್ಟೆಲಲ್ಲಿ ನೇಣು ಹಾಕೊಳ್ಳೋದು ಅಥವಾ ಜಂಪ್ ಮಾಡೋದು, ಪಾಯ್ಸನ್ ತಗೊಳ್ಳೋದು, ಇದೆಲ್ಲ ಅಫಿಷಿಯಲ್ ಡೇಟಾ. ಬರೀ ಸ್ಕೂಲು ಕಾಲೇಜ್ ಒಳಗಡೆ ನಡೆಯೋ ಅಫಿಷಿಯಲ್ ಡೇಟಾ ಇದು 25. ಈ ಮನೆಗೆ ಹೋಗ್ತಾರಲ್ಲ ಮಕ್ಕಳು, ಅವ್ರದ್ದು ಇದೇ ಇರೋಲ್ಲ, ಲೆಕ್ಕನೇ ಸಿಗಲ್ಲ. ಇಂಟು 10 ಅಂತ ತಗೋಬೋದು. ಈ ರೀತಿ ಸಮಸ್ಯೆಗಳೆಲ್ಲ ಆಗುತ್ತೆ. ಆಯಿತಾ? ಆದ್ದರಿಂದ ಮಕ್ಕಳಿಗೆ 5ನೇ ಕ್ಲಾಸಿಂದನೇ ಹಂತವಾಗಿ ಟ್ರೈನಿಂಗ್ ಕೊಡಲಿ. ಆಯಿತಾ? ಒಂದೇ ಸಲ ಜಂಪ್ ಹೊಡೆಯೋದು ಬೇಡ. ಹಂತವಾಗಿ ಟ್ರೈನಿಂಗ್ ಕೊಟ್ಟು UPSC ಎಕ್ಸಾಮ್ಗೆ ರೆಡಿ ಮಾಡಿ. ಏನೇ ಡೌಟ್ ಇದ್ದರೂ ಕಾಮೆಂಟಲ್ಲಿ ಇದು ಮಾಡಿ. ನೀವೇನಾದ್ರು ಆ ಥರ ಡೌಟು ಕ್ಲಾರಿಫಿಕೇಷನ್ ಏನಿದ್ರು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಆದರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅದೇನು ಒಂದು ವಿಡಿಯೋ ಮಾಡೋ ಅವಶ್ಯಕತೆ ಅಂದರೆ ಬೇಕು ಅಂದರೆ ವಿಡಿಯೋ ಮಾಡ್ತೀನಿ. ಆಯಿತಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್.